ಬಂದೇನ್ರಿ ಇನ್ನ ಇಷ್ಟೊತ್ತ ಬರ್ಲಿಲ್ಲಲ್ಲ. ಹೌದಾ, ನಾನು ಅವಾಗಿಂದ ದಾರಿ ಕಾಯಕತ್ತೀನಿ. ಬದ್ಮಾಸ್ ನನ್ನ ಮಗ ಎಲ್ಲ ನಮ್ಮ ಪ್ಲಾನ ಹಾಳು ಮಾಡಿದೆ. ಚಲೋ ಮಾಡಿದ್ದ ಇಲ್ಲ, ಹೆಂಗಿಟ್ಟಿದ್ದ ಏನು ಅನ್ಕೊಂಡಂಗ ಆಗಲಿಲ್ಲ. ಅವನೇನೋ ಹೊಲ್ದಾಗ ಏನೋ ಆಗೈತೆ ಅಂತ ತಿಳ್ಕೊಂಡು ಕುಂತಿರ್ತಾನ. ಎಲ್ಲ ಇಷ್ಟೊತ್ತ ಬರ್ಬೇಕಿಲ್ಲ, ಇನ್ನ ಬರ್ವಲ್ ನೋಡು. ಹಾ ಬಂದೆ. ಇವ ಏನೂ ಆಗಿಲ್ಲ ಅನ್ಬೇ. ಅಲ್ಲ ನಾನು ಏನು ಅನ್ಕೊಂಡಿದ್ದಂದ್ರ ಇನ್ನ ನಾವು ಹೊರಬೀಳತ್ಲೆ ನಾವು ಹೊಲ್ದಾಗಿಂತ್ರ ಮಂದಿ ಗುಬೆ ಅಂತ ಬಂದು ಹಿಂಗಾತ್ ಹಂಗಾತ್ ಅಂತ ಹೇಳ್ತಾರ. ಮನಿ ಮುಟ್ಟವರೆಗೂ ಬರೀ ಇದನ್ನ ಕೇಳ್ತಾನ ಅಂತ ಅನ್ಕೊಂಡಿದ್ದೆ. ಆದ್ರ ಏನೂ ಆಗಿಲ್ಲ ಅಲ್ಬೇ. ನೀವು ತನಗ ನಿಂತೀರಿ, ಯಾಕ ಏನಾಗ್ಲಿಲ್ಲ? ಅದೇಂಗ ಹೊಗ್ಗ ನೀನ ಒಂದರ ಕೆಲಸ ಸುದ್ದು ಮಾಡ್ತೀಯ ನೀನ? ಅಲ್ಲ ನೀ ಏನ್ ಹೇಳಿದ್ದಿ, ಏನಾತ? ನಾವು ನೀ ಹೇಳ್ದಂಗ ಆಕಿನ ಚಾ ಮಾಡಕ್ ಒಳಗ ರಿಮ್ನೆ ಕಳ್ಸಿದ್ವಿ. ಏನಾರಿಲ್ಲಪ್ಪ, ಆರಾಮ್ ಚಾ ಮಾಡ್ಕೊಂಡ್ ತಂದ್ಕೊಟ್ಲು. ಈಗೂ ಆರಾಮ ಅದಳ ಸುಡುಗಾಡ. ಅಲ್ಲಲ್ಲಿ ಮತ್ತ ಇನ್ನು ವೈರ್ ಕಿತ್ತೀನಿ ಅಂದಿ. ವೈರ್ ಕಿತ್ತಿದ್ರಾಕಿ ಹೆಂಗ್ ಗೊತ್ತಾಕಿತ್ತು? ಮತ್ತೆ ಹೆಂಗ ಇದು ಏನಾಗ್ಲಿಲ್ಲಲ್ಲ? ಓ, ಆಕಿ ಮೊದ್ಲ ಇದಾಗೆಲ್ಲ ಹುಷಾರದಾಳಲ್ಲ. ವೈರ್ ಕಿತ್ತಿದ್ದೇನಾರ ನೋಡಿ ಅದನ್ನ ಜೋಡಿಸಿ ಆಮೇಲೆ ಏನಾರ ಮಾಡಿರ್ಬೇಕು ಅನ್ಸುತ್ತೆ. ಹಿಂಗೂ ಆಗಿರ್ಬೋದಲ್ಲಪ್ಪ. ಅಯ್ಯ ಬಡೆ ಹಂಗೇನಾರಾಗಿದ್ರೆ ನಮ್ಮ ಮುಂದೆ ಅಂತಿದ್ಲು. ಯಾಕ್ರಿ ನೋಡ್ರಿ ಅತ್ತೆರ ವೈರ್ ಕಿತ್ಬಿಟ್ಟಿತ್ತು, ಹಿಂಗಾಗಿತ್ತು, ಒಂದ್ ವೇಳೆ ಯಾರ ನೀವರಾಗ್ಲಿ ನಾವರಾಗ್ಲಿ ಚಲೋ ಮಾಡಿದ್ರ ಹಿಂಗೆಲ್ಲ ಹಾಕಿತ್ರಿ ಮತ್ ನೋಡು ಅಂತ ಗಾಬರೇಸ್ ಬಂದು ಹೇಳ್ತಿದ್ಲು. ಆಕಿ ಏನ್ ಹೇಳ, ಆಕಿ ಏನ್ ಗೊತ್ತಿಲ್ಲ ಅದಳಪ್ಪ. ಆಕಿ ಗೊತ್ತು ಅದೇನ್ ಆಗಿದ್ದಂಗಿಲ್ಲ ಅನ್ಸತ್ತ. ಹೌದಾ? ಇಲ್ವೇ, ನಿಜವಾಗೂ ನಾನು ವೈರ್ ಕಿತ್ನಿ ಬಸ್ ಅಂತ ವಾಸನೆ ಬಂದು ಶುರು ಆಗ್ಬಿಡ್ತು. ಆಗ್ಲೇ ನನಗ ಅಲ್ಲಿ ನಿಂದ್ರಂಗಾಗ್ಲಿಲ್ಲ. ಅದಕ್ಕೆ ಬಡ ನಾನು ಓಡಿ ಹೋದ್ನಿ ಹೊಲಕ್ಕ. ನೀ ನೋಡಿದ್ರೆ ಹಿಂಗ ಅಂತೀಯಲ್ಲ. ಏನಪ್ಪ ಒಂದು ತಿಳುವಲ್ತು, ನೀ ನೋಡ್ರಿ ಹಿಂಗ ಅಂತೀಯ, ಅಲ್ಲಿ ನೋಡೋದು ಏನಾಗ್ಲಿಲ್ಲ. ಹೋಲಿ ಇದು ಏನಾರ ಮಾಡ್ಲಾ? ಸರಿ, ಆಕಿ ಎಣೆದಿಕ್ಕಿಗೆ ಮಾಡಿದಿಲ್ಲ, ಕಾಲ್ ಜಾರಿ ಬಿದ್ದು ಸಾಯಂಗ ಅಲ್ಲಿ ಇತ್ಲ ಕಡೆ ಹೆಂಗೋ ಜಾರ್ತಲ್ಲ ಇದ್ರ ಮ್ಯಾಗ ರೆಡ್ ಇದು ಐತಲ್ಲ, ಅಲ್ಲಿ ಎಣ್ಣೆ ಚಿಕ್ಕಿಷ್ಟು ಹಾಕಿ ಜಾರ್ ಬಿಡಂಗ್ ಮಾಡ್ತೀನಿ ತಡಿಯವ. ಮಾಡ್ ಅದೇನ್ ಮಾಡ್ತೀಯ ಸುಡುಗಾಡ, ಮಾಡ್ ಜಲ್ದಿ. ಯಾರದ ಯಾರು ಕೊಟ್ಟಾಗ ಇಷ್ಟ? ಇಬ್ರು ಅಷ್ಟು ಚಂದ ನಕ್ಕೊಂತ ನಿಂತಾರ. ಆಕಿ ಅಷ್ಟು ಇದದಳ ಇದನ್ ಕೊಟ್ಟಾಗ ಸಲಿಗಿಲಿಂದ ಯಾರಿರ್ಬೋದಿತ್ತು? ಈ ಹುಡುಗಿ ನಾನಿದ ಮೊದಲೇ ಸಲ ನೋಡಕತ್ತೀನಿ. ಅಲ್ಲ ಬೆಟ್ಟದಿಂದ ಮನಿ ಬರ್ತಿಲ್ಲ, ಅಲ್ಲಾಕ್ ಬಂದು ಭೇಟಿ ಆಗತ್ತ? ಏನೋ ಮಿಸ್ ಹೊಡಕತ್ತಲ್ಲ ಇಲ್ಲಿ. ರಾಜು ಫೋನ್ ಅಷ್ಟೇಂತೆ. ಹಲೋ ರಾಜು, ನಾ ಹೇಳ ಸರಿಯಾಗಿ ಕೇಳಿಸ್ಕೊ. ಮಿಸ್ ಮಾಡಬೇಡ, ಜಲ್ದಿ ಅಟ್ಯಾಕ್ ಮಾಡ್ಕೊ. ಆದಷ್ಟು ಜಲ್ದಿ ಆಕಿ ಏನು ಕರಿತೋ. ಎಲ್ಲಿ ಓದ್ಲಿಕ್ಕೆ? ಆಕಿ ಆ ಕಡೆ ಹೋದ್ಲು, ಇತ್ತ ಬಂದಲ್ಲ. ತಿಳಿತೈತಿ, ಭಾಳ ಹೊತ್ತೇನು ಬೇಕಾಗಲ್ಲ. ಈಗ ಗೊತ್ತಾಗ್ಸತ್ತೆ ಏನಂತ. ಅಭ್ಯಾಸ ಅಂತೆ ಅಷ್ಟು ದಾಟತ್ಲೆ ಕಾಲ್ ಜಾರಿ ಬಿಡ್ಬೇಕಾಕಿ. ಹಂಗ ನಮ್ಗೆ ಎಣ್ಣೆ ಸುರುವಿನಿ ಸತ್ತೋಗ್ಲಿ ಅವನ. ಇಲ್ಲಿ ಇಷ್ಟು ಅವಸರಲ್ಲೇ ಬಂದ. ಏನು ಮಾಡ್ದೆ ಇಲ್ಲಿ ಎಷ್ಟೊತ್ತು ನಿಂತಿದ್ನ? ಏನು ನಡೆದಿರ್ಬೋದು ಇಲ್ಲಿ? ನಾನು ಬೇಕಿ ಜಲ್ದಿ ಹೋಗಲಿಲ್ಲ, ಹಂಗೆ ಬಂದ್ಬಿಟ್ಟೆ ಹಿಂದೆ. ಅಲ್ಲಿ ನೋಡ್ತೀನಿ ತಡಿ ಹೊಸ್ಲಿ ಕಡೆ. ಓಹೋ, ಇದು ಭಾಗ್ಯನ ಕೊಲ್ಲ ಸಂಚು ಇನ್ನ ಕಂಟಿನ್ಯೂ ಒಯ್ತು. ಹಂಗಿದ್ರೆ ಜಾರಿ ಬೀಳೋ ಪ್ಲಾನ ಮಾಡ್ತೀನಿ ಇದಕ್ಕೆ. ಏನಲ್ಲ ಏನ್ ಮಾಡಿ ಬಂದಿ? ಅಲ್ಲ ಕರೆಕ್ಟಿಗೆ ಮಾಡ್ದಿಲ್ಲ ಇನ್ನಾರ. ಹ್ಞೂಯಪ್ಪ, ಬೇಸ್ ಹೊಸ್ಲಿ ದಾಟತ್ಲೆ ಕಾಲ್ ಜಾರ್ಕೊಂಡು ತೊಗೊಂಡ್ಬೇಕಾಗಿ ಮೊದ್ಲ ಬಿದ್ದು ಸತ್ಲಲ್ಲ, ಹಂಗ ಸಾಯ್ಬೇಕಂತ ಮಾಡೀನಿ. ನೀ ಏನಾದ್ರ ಬಗ್ಗೆ ಚಿಂತೆ ಮಾಡ್ಕೋಬೇಡ. ತಡಿ, ಹಂಗಿದ್ರೆ ಹಿತ್ತಲ್ದಾಗ ಹೋಗಿ ಒಂದು ಕೊಡ ನೀರು ಸಿಡ್ಕೊಂಡ್ ಮಾತಾಡ್ತೀನಿ ತಡಿಕಿ. ಹೇಳು, ನಾ ಅಲ್ಲಿ ಕೊನೆಗಿರ್ತೀನಿ. ಭಾಗ್ಯ ತೀರ ಏನಿಲ್ವಾ, ನೀರು ಕಾಲಿಗೆ ಅಡುಗೆ ಮನ್ಯಾಗ ಕುಡಿಯಾಕ ಒಂದು ಕೊಡ ಸಿಡ್ಕೊಂಬರ. ತಣ್ಣಗಿರ್ತಾವ, ಒಟ್ಟಿ ಹೊತ್ನ್ಯಾಗ ಕುಡಿದ್ರೆ ಹೊಟ್ಟಿ ತಣ್ಣಗೆ ಅನ್ಸುತ್ತೆ. ಹೋಗಿ ಒಂದು ಕೊಡ ನೀರು ಬಾವಿ ಸಿಡ್ಕೊಂಬರ, ಪುಣ್ಯ ಬರುತ್ತೆ. ತೀರ ಆಯ್ತು ತಗೋರಿ. ಇನ್ನೊಂದು ಸ್ವಲ್ಪತ್ತಿಗೆ ಅಂತ ಚೀರ್ತಾಳ. ನಾವು ಹೋಗಿ ಲಬ 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 ಹೊಯ್ಕೊಂಡೆ ಓಲೋ ಅಂತ ಜಡ್ಡಿನಕ್ಕ ಅಂತಂದು ಹೆಸರು ಆತನ ಸುಮ್ಮನೆ. ತಡಿ ಚೀರ ತನಕ ಈ ನನ್ನ ಮಗ ಯಾಕ ಏನಿತ್ತನ ಕೈಲಿ ಏನು ಕಿಸಕ್ಕಾಗೋಲ್ತು. ಮೊದ್ಲೇ ಹಿಂಗ್ ಮಾಡ್ದೆ, ಎರಡನೇದು ಏನು ಕರೆ ಮಾಡಿರ್ತಾನೋ ಏನಿಲ್ಲೋ, ಏನಿತ್ತು ಕಿಮ್ಮ ಮನ್ಸಿಟ್ಟ ನೀನು ಯಾರಿಗೆ ಗೊತ್ತು. ನನಗೆ ಯಾಕ ನಮ್ಮನಿ ತಲೆನೇ ಕೆಟ್ಟೈತಿ. ತಡಿ ಅತ್ತೀರ, ಅಲ್ಲ ನೀರು ಸಿಡ್ಕೊಂಬ ಅಂದೆಲ್ಲ ತಂಗಿ ಹೋಲಿಲ್ಲನ? ಅಲ್ಲ ಅತ್ತೀರ, ನೀವೇ ಹೇಳಿದ್ರಲ್ರಿ ಬಾವ್ಯಾಗ ತಣ್ಣಗಿರ್ತಾವ ನೀರು, ಅವನ್ನ ಕುಡಿಬೇಕು ಅಂತ. ಹೋಗಿದ್ರಿ, ಹೋಗಿ ಸಿಡ್ಕೊಂಬಂದು ನಿಮಗೆ ತೊಗೊಂಬಂದಿನಿ ನೋಡ್ರಿ ನೀರು. ಕೊಡ ಅಲ್ಲ ಅಡಿಗೆ ಮನೆಗೆ ಇಟ್ಟು ತುಂಬ್ಕೊಂಬಂದಿನ್ರಿ. ಅವ್ರು ನಿಮಗೂ ಒಂದು ಗ್ಲಾಸ್ ಬೇಕನ್ರಿ? ಮಾವರ ಅತ್ತೀರ ಎದಕ್ಕೆ ಇಷ್ಟು ಗಾಬರಿ ಆಗಿರಿ? ಅಲ್ಲ ಮಾವ್ರ ನಿಮಗೊಂದು ಗ್ಲಾಸ್ ಬೇಕನ್ರಿ ತಣ್ಣದು? ಬೇಡ ನನಗೆ ಬೇಡ. ಅಲ್ಲ ಈ ಜಲ್ದಿ ಹಿಂಗೆ ಹೋಗಿ ಹಿಂಗೆ ಬಂದಲ್ಲ, ಅದಕ್ಕೆ ಮತ್ತೆ ನನಗೆ ಗಾಬರಿ ಆದ್ವಿ. ಅದೇ ಅನ್ಕೊಂಡೆ. ಇನ್ನ ನಾವು ಇಲ್ಲೇ ನಿಂತೀವಿ, ಹಿಂಗೆ ಹೋದವ ಹಿಂಗೆ ಬಂದೆವು, ಅದಕ್ಕೆ ಬಾಳೆನ್ ತೊಗೊಂಬಂದಿಯಾ ಇಲ್ಲ ಅಂತ ಹಂಗೆ ಕೇಳಿದ್ವಿ. ಅಯ್ಯೋ ಇಲ್ರಿ ಅತ್ತೀರ, ಅದೇ ತತ್ರಿ ತಾಮ್ರ ಕೊಡಲ್ಲ ಜಲ್ದಿ ಮುಡುತ್ತೆ. ಹೋಗಿ ಹಿಂಗೆ ಹೋದೆ, ಹಿಂಗೆ ತೊಗೊಂಡೆ ಬಂದು. ಏನು ದೂರ ಐತೆ, 1 ಕಿಲೋಮೀಟರ್ ಇತ್ತಲಾಗಲ್ಲ, ಎಡಿ ಬಿದ್ದು ನಮ್ಮ ಬಾವಿಗೆ. ತಗೋರಿ ಅತ್ತೀರ, ತಣ್ಣಗತ್ತವ್ರಿ ಅತ್ತೀರ, ಕುಡೀರಿ. ನಾ ಕುಡಿತು ನೋವು, ನೀ ಕೆಲಸ ನೋಡ್ಕೋವು. ಬಾಡೆ ಅಲ್ಕಟ್ ನನ್ನ ಬಾಡೆ, ಓ ನನ್ನ ಬಾಡೆ ಯಾಕ್ಲ? ಅಲ್ಲ ಏನು ಎಣ್ಣೆ ಹಾಕಿದ್ದೆ ಇಲ್ಲ? ಆಕೆ ಬಡ ಅವಸರದಾಗ ಹೋಗಲ್ಲ, ಹಿಂಗೆ ಹೋದ್ಲು, ಹಿಂಗೆ ತುಂಬ್ಕೊಂಬಂದ್ಲು. ಏನಾಗಲಿಲ್ಲ, ಸುಡುಗಾಡ ಮಣ್ಣು ತೊಗೊಂಬಂದು ಕೊಟ್ಲು ನೀರು ಕೈಯಾಗ ಕುಡಿಯಾಕ. ಜಾರ್ಲಿಲ್ಲ ಬೀಳಿಲ್ಲ, ಹೊತ್ಕೊಂಡು ಏನಾಗಲಿಲ್ಲ. ಏನೋ ನಿನ್ನ ಮ್ಯಾಗ ನನಗೆ ಅನುಮಾನ ಬರತ್ತ ನನಗೆ. ಇಲ್ಲವಾ, ಖರೆ ಬಂದ ಎಣ್ಣೆ ಜಗ್ಗಿ ಹಾಕಿನಿ. ಅಯ್ಯೋ, ಆ ಎಣ್ಣೆ ಹಾಕಿ ನೋಡಿದ್ರೆ ಆಕೆ ಮ್ಯಾಕೆ ಎದ್ದಳಬಾರ್ದು. ನಿಜವಾಗುವ ಅದು ಹೆಂಗೆ ತುಂಬ್ಕೊಂಬಂದ್ಲ ನನಗೂ ಗೊತ್ತಾಗಲಿಲ್ಲ. ರೀ ಇದು ನೋಡೋದು ಹಿಂಗಂತ, ಅಲ್ಲಿ ನೋಡಿದ್ರೆ ಆಗಲಿ ಹಂಗತ್ತೆ, ಇದು ಹಿಂಗತ್ತೆ. ಇದು ಯಾಕೆ ಸರಿ ಕಾಣಿಸ್ವಲ್ತ್ರಿ? ಇಲ್ಲ, ನಾನೇ ಏನಾರ ಮಾಡ್ತೀನಿ ತಡಿ. ಇದಕ್ಕೆ ಈ ಬದ್ಮಾಸನ್ ನಂಬ್ಕೊಂಡು ಕುಂತ್ರೆ ಮತ್ತೆ ಅದೇನಂತಾರೆ ಬೇಡ. ನಾನೇ ಮಾಡ್ತೀನಿ ಸುಮ್ಮನೆ. ಶೆಟ್ರ
ಶೆಟ್ರ ಹಾ ಬರ್ರಿ ಈಗ ನೋಡ್ರ ಏನ್ ಬೇಕಿತ್ರಿ? ಏನಿಲ್ರಿ ಶೆಟ್ರ, ಯಾಕೇನ್ರಿ ಒಂದ್ ವಾರ ಆತ ಕಣ್ಣಿನ ನಿದ್ದಿನೇ ಇಲ್ದಂಗ ಆಗೈತೆ. ದವಾಖಾನಿಗೆ ಹೋಗಿದ್ವಿ, ಒಂದ್ ನಿದ್ದೆ ಗುಳಿಗೆ ತಗೋರಿ ಒಂದ್ 2-3 ದಿವಸ ರುಡಾಕವರೆಗೂ. ಅವು ಒಂದ್ಸಲ ವಯಸ್ಸದ ರುಡಾಕತ್ತ ನಿದ್ದೆ ಹತ್ತದ ಅಷ್ಟ ಐತಿ ಅಂತ ಹೇಳ್ರಿ. ಹುಡುಗರಿ ವಯಸ್ಸು ಒಂದ್ ಆತಲ್ರಿ, ನಿದ್ದಿನ ಬರಂಗಿಲ್ರಿ, ಅವನ ಏನ್ ಮಾಡ್ಬೇಕ ತಿಳಿಲಾರ್ದಂಗ ಆಗೈತ್ರಿ. ಅದಕ್ಕೆ ಒಂದಿಷ್ಟು ನಿದ್ದೆ ಗುಳಿಗೆ ಬೇಕಿತ್ತು, ಕೊಡ್ತೀರೇನ್ರಿ ಮತ್ತೆ? ಓ ಹೌದನ್ರಿ ಗೌಡ್ರ, ನನಗೂ ಹಂಗಾಗತ್ರಿ. ಹತ್ತಂದ್ರ ಹತ್ತೇ ಬಿಡ್ತ್ರಿ ನಿದ್ದೆ. ಒಂದ್ ವೇಳೆ ಏನಾರ ಹತ್ಲಿಲ್ಲ ಅಂದ್ರ ಕಣ್ಣು ತೆಗೆದು ಬೆಳ್ಳಗ್ ಕರೆತಂಕ ಹಿಂಗ ಕಾಯ್ಕೊಂಡ್ ಕುಂದ್ರಬೇಕು ನೋಡ್ರಿ, ಬೆಳಗ್ಗೆ ಯಾವಾಗ ಹರಿತೈತೆ ಅಂತಂದು. ಒಟ್ಟ ನಿದ್ದೆ ಬರಂಗಿಲ್ರಿ. ವಯಸ್ಸಾದ್ಮ್ಯಾಗ ನಿದ್ದೆ ಕಮ್ಮಿ ಅಂತಾರಿ. ಅಂದ್ರೆ ಬರಲಿಲ್ಲ ಅಂದ್ರೆ ಬಾರಿ ಪಜಿತ್ರಿ, ಏನ್ ಹೋಗಿ ಕೇಳ್ರಿ. ನಾನು ಹಂಗ ಮಾಡ್ತೇನ್ರಿ. ಮತ್ತೆ ಉಂಡ್ಮ್ಯಾಗ ಒಂದ್ ಅರ್ಧನರ ಇಲ್ಲ ಒಂದರ ನಿದ್ದೆ ಗುಳಿಗೆ ತಗೋತೀನ್ರಿ. ಅಂದ್ರೆ ಮುಂಜಾನೆ ಒಂಚೂರು ಫ್ರೆಶ್ ಇರ್ತೀನ್ರಿ. ಇಲ್ಲಾಂದ್ರೆ ನಿದ್ದೆ ಆಗ್ಲಿಲ್ಲ ಅಂದ್ರೆ ಈ ಮನುಷ್ಯರ್ ಮನ್ಸು ಸರಿ ಇಲ್ಲ, ತಲೆನೂ ಓಡಲ್ರಿ. ಈ ನಿದ್ದೆ ಮಾಡೋದಂದ್ರೆ ನಿದ್ದಿನೂ ಬರಲ್ರಿ. ಹಗ್ಲತ್ನಾಗಾರ ಮಕ್ಕಳಂದ್ರೆ ಹಗ್ಲಿನ ನಿದ್ದೆ ಬರಂಗಿಲ್ರಿ ಅವನು. ಏನು ಈ ವಯಸ್ಸಾದ್ಮೇಲೆ ಈಗ ಹಿಂಗ ಬರೀ ಮುಂದ್ ಬರ್ಬರ್ತಾ ಹೆಂಗೈತೆ ಏನೋ ಗೊತ್ತಿಲ್ಲ. ಈ ಸಾಕಾಗ್ಬಿಟ್ಟೈತೆ ಬಿಡ್ರಿ. ಯಾರು ಡಾಕ್ಟರ್ ಇದ್ರಿ ಮತ್ತೆ ಡಾಕ್ಟರ್ ರಿಸಿಪ್ಟ್ ಕೊಡ್ರಿ ಅಂದ್ರೆ ಕೊಡ್ಬೇಕಾಗತ್ತೆ. ಇಲ್ಲಾಂದ್ರೆ ಕೊಡಂಗಿಲ್ಲ. ಅಂದ್ರೆ ನಮ್ಮ ಊರಾಗ ಕಿರಾಣಿ ಅಂಗಡಿನೂ ನಮ್ಮ ಅಂಗಡಿಯಾಗ ಸಿಗುತ್ತೆ, ಔಷಧ ಗುಳಿಗೆ ನಮ್ಮ ಅಂಗಡಿಯಾಗ ಸಿಗ್ತಾವ. ಆಮೇಲೆ ಹಂಗ ಮಾರಂಗಿಲ್ಲ ನೋಡ್ರಿ ಕೂಡ. ಅದ್ರಾಗ ಒಂದು ನಿದ್ದೆ ಗುಳಿಗೆ ಅಂತೂ ಹಂಗ ಕೊಡಂಗೇ ಇಲ್ರಿ ಯಾರಿಗೂ. ಡಾಕ್ಟರ್ ಬರ್ದು ರಿಸಿಪ್ಟ್ ಇದ್ರೆ ಕೊಡ್ತಾರೆ, ಇಲ್ಲಾಂದ್ರೆ ಕೊಡಂಗಿಲ್ರಿ. ಅಯ್ಯ, ನಾನು ಯಾರ ರಿಸಿಪ್ಟ್ ಡಾಕ್ಟರ್ ಕಡೆ ಹೋಗ್ಲಿಲ್ಲಪ್ಪ ಗೌಡ. ಇದು ಸೆಟ್ ಯಾಕಂದ್ರೆ ಅಲ್ಲ, ನಿಮ್ಮ ಅಂಗಡಿಯಾಗ ನಾವು ಯಾವಾಗ್ಲೂ ಅಲ್ಲ ಔಷಧ ಏನೋ ತಗೊಳ್ಳೋದು. ನನಗೆ ಇದೆಲ್ಲ ಗೊತ್ತಲ್ಲಪ್ಪ, ನಿದ್ದೆಗಳಿಗೂ ಡಾಕ್ಟರ್ ರಿಸಿಪ್ಟ್ ಬೇಕಂತೇಳಿ ಏನೋ ವಯಸ್ಸು ಜೀವಕ್ಕೆ ಇವ್ ತಗೊಂಡ್ರೆ ಅವ್ರು ನಿದ್ದೆ ಬರುತ್ತಾನ ಅಂತ ಹಂಗಂತ ಬಂದಪ್ಪ ಯಪ್ಪ. ಈ ಡಾಕ್ಟರ್ ಅಂದ್ರೆ ಮತ್ತೆ ಡಾಕ್ಟರ್ ಹುಡ್ಕೊಂಡು ಹೋಗ್ಬೇಕು. ಅವ್ನು ಡಾಕ್ಟರ್ ಏನೇನು ಬರ್ಕೊಡ್ತಾನೆ ಈ ಉದ್ದ ಲಿಸ್ಟ್ ಮಾಡ್ತಾನೆ. ಆ ಗುಳಿಗೆ ತಗೋರಿ, ಆ ಟೆಸ್ಟ್ ಮಾಡ್ರಿ, ಈ ಟೆಸ್ಟ್ ಮಾಡ್ರಿ ಅಂತಂದು ₹1 ಗುಳಿಗೆಗೆ 10,000 20,000 ಬಡದ್ ಬರ್ಬೇಕು ಮರೆ. ಅದಕ್ಕೆ ಎಲ್ಲಿದಪ್ಪ ನೀನ ಕೊಟ್ಬಿಡು. ನಾನೇನೇನು ಅಲ್ವ, ನಾನೇನು ಸಣ್ಣ ಹುಡುಗನ ಏನಾರು ತಗೊಂಡು ಏನಾರು ಅನಾಹುತ ಮಾಡ್ಕೊಳಕ? ಅಯ್ಯಪ್ಪ ಅಲ್ಲ, ನಿನಗೂ ಅದೇ ಸಮಸ್ಯೆ ಐತೆ ಅಂತಿ, ನನಗೂ ಅದೇ ಸಮಸ್ಯೆ ಐತಿ. ಮತ್ತೇನು ಮತ್ತೆ ನೀ ತಗೋತಿಲ್ಲ ಡಾಕ್ಟರ್ ರಿಸಿಪ್ಟ್ ತಗೊಂಡು ಬರ್ಸ್ಕೊಂಡು ತಗೊಂಡಿರ್ತೀಯನ್? ನಿಮ್ಮ ಅಂಗಡಿಯಾಗ ಐತೆ ನೀ ತಗೊಂತಿಲ್ಲ. ಯಪ್ಪ ನನಗೂ ಹಂಗ ಅಂತ ತಿಳ್ಕೊಂಡು ಕೊಡೋ ಯಪ್ಪ, ಒಂದು ಪ್ಯಾಕೆಟ್ ಕೊಡು. ಅಲ್ಲ ಗೌಡ್ರ, ನನಗೆ ಅರ್ಥ ಆಗತ್ರಿ. ನಿಮ್ಮ ಪರಿಸ್ಥಿತಿ ಏನು ನನ್ನ ಪರಿಸ್ಥಿತಿ ಏನು ಒಂದ ಅಂತ. ಅಲ್ಲ 1-2 ಅಂದ್ರೆ ಕೊಡ್ಬೋದ್ರಿ. ನೀವೇನು ಪ್ಯಾಕೆಟ್ ಇಟ್ಲೆ ಕೇಳ್ತಿರಲ್ರಿ ಗೌಡ್ರ. ಅಲ್ಲ 1-2 ಅಂದ್ರೆ ನಾನು ನನ್ನ ಜವಾಬ್ದಾರಿ ಮೇಲೆ ಇರ್ಲಿ ಬಿಡು ಮತ್ತೆ ಅಂತ ಕೊಡ್ತಿದ್ದೆ. ಪ್ಯಾಕೆಟ್ ಅಂದ್ರೆ ರಿಸಿಪ್ಟ್ ಬೇಕಾಕತ್ರಿ. ಅಲ್ಲ ಮರಿ, ಒಂದ್ ಗುಳಿಗೆ ತಗೊಳ್ಳೋದು ಅಷ್ಟೇ, ಪ್ಯಾಕೆಟ್ ತಗೊಳ್ಳೋದು ಅಷ್ಟೇ. ಅಲ್ಲ, ನೀನ ನನಗೆ ಕೊಡೋದು ಪ್ಯಾಕೆಟ್ ಆದ್ರೂ ಕೊಟ್ಟರು ಅಷ್ಟೇ, ಇದನ್ನ ಹೆಂಗಾದ್ರು ಒಂದು ಕೊಡೋದು ಅಂತೀಯಲ್ಲ, ಅದಕ್ಕೆ ಯಾಕೆ ಇಷ್ಟು ತಲೆ ಕೆಡ್ಸ್ಕೊತೀಯ? ಹಂಗಲ್ರಿ, ಈ ಕಾನೂನು ಹಂಗೆ ಬಂದ್ಬಿಟ್ಟೈತ್ರಿ. ನಿದ್ದೆಗಳಿಗೆ ವಿಷಕಾರಿ ಅಂತ ದೇಹಕ್ಕೆ ವಿಷ ಆಗಂತ ಯಾವುದೇ ಒಂದು ಇದನ್ನು ಡಾಕ್ಟರ್ ವಿಧಿ ಇಲ್ದಂಗೆ ಕೊಡಂಗಿಲ್ರಿ. ಒಂದಂದ್ರೆ ಏನೋ ನಾನು ಇದ್ರಾಗ ಕೊಡ್ಬೋದ್ರಿ. ಪಾಕೆಟ್ ಕಟ್ಲೆ ಅಂದ್ರೆ ನಾಳೆ ಅನಾಹುತ ಏನೋ. ಈಗ ನೀವು ಆಗಲ್ಲ ಅಂತೀರಿ, ಈಗ ನಿಮ್ಮ ಮನೆಗೆ ಯಾರು ನಿದ್ದೆಗಳಿಗೆ ನೋಡಿದ್ರು ಬೇಡ ಬೇಡ ತಗೊಂಡ್ರು, ಯಾರು ಕೊಟ್ಟಿದ್ರು ಯಾ ಅಂಗಡಿಯಾಗ ಅಂತ ನಾಳೆ ನಾನು ಹೇಳ್ಕೊಂಡು ಹೋಗ್ರಿ. ಕಾನೂನು ಪ್ರಕಾರ ಅಂದ್ರೆ ನಿದ್ದೆಗಳಿಗೆ ಕೊಡಂಗಿಲ್ರಿ. ಒಂದು ಕೊಟ್ಟರೆ ಹೆಚ್ಚು, ಗೊತ್ತಿಲ್ಲ ಏನೋ ಅರ್ಜೆಂಟು ಏನೋ ನಿದ್ದಿಲ್ಲ ಅಂದ್ರೆ ಒಂದಾದ್ರೆ ಏನೋ ಜೀವಕ್ಕೆ ತ್ರಾಸ ಆಗಲ್ಲಲ್ರಿ, ಅಷ್ಟು ಮಾತ್ರ ಕೊಡ್ತಿದ್ದೆ. ಪಾಕೆಟ್ ಕಟ್ಲೆ ಅಂದ್ರೆ ಇದು ನಾಳೆ ಯಾರು ನೀವಂತೂ ವಯಸ್ಸದ ಬಿಡ್ರಿ, ನಾನೇನು ದಿನ ಒಂದು ತಗೋತೀನಿ ಇಟ್ಕೊಂತ್ರಿ. ನಾಳೆ ನಿಮ್ಮ ಮನೆಗೆ ಯಾರು ನೋಡಿದ್ರು ಏನೋ ಒಂದು ಮನಸ್ಸು ನೋವಾಟು, ಇಲ್ಲದಂದ್ರೆ ನಿದ್ದೆಗಳಿಗೆ ಅಂತ ಬಡ ಬಡ ಪಾಕೆಟ್ ಕಟ್ಲೆ ತೊಗೊಂಡು ಕುಂತ್ರ ಅಂದ್ರೆ ಅದು ನನಗೆ ಬರುತ್ತಲ್ರಿ ಗೊತ್ತು. ಅದೇ ಡಾಕ್ಟರ್ ಶಿಫ್ಟ್ ಇತ್ತಂದ್ರೆ ಡಾಕ್ಟ್ರು ಇಂತಿಂತಂಕ ಇವ್ರಿಗೆ ಬರ್ದಿದ್ರು, ಅದು ಅವರು ಅನ್ನ ಹೆಸರ ತಗೊಂಡಾರ ಅಂತಂದ್ರೆ ಅದು ಬೇರೆ ರೀ. ಈಗ ಏನೂ ಇಲ್ಲ ನಾ ಕೊಟ್ರೆ ನನ್ನಂತಲೇ ಅವ್ರು ಖರೀದಿ ಮಾಡ್ಕೊಂಡು ಹೋಗ್ತಾರೆ, ತನ್ನ ಹೇಳ್ಕೊಂಡು ಹೋಗ್ರಿ. ಗೌಡ ವಿಚಾರ ಮಾಡ್ಬಿಟ್ಟು ನೋಡಪ್ಪ ಶೆಟ್, ನಾನು ನನ್ನ ಮಗ ನನ್ನ ಸೊಸಿ ನಾವೆಲ್ಲ ಚೆನ್ನಾಗಿ ಯಾರು ಸಾಯಂತರ ಅಂತ ಏನಿಲ್ಲ. ಆಮೇಲೆ ನನಗೆ ನನ್ನ ನಿದ್ದೆ ಗುಳಿಗೆ ನನ್ನ ಏನು ಗುಳಿಗೆ ಔಷಧ ಬಾಕ್ಸ್ನಾಗ ಇರ್ತಾವು, ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ನೋಡಪ್ಪ ನನ್ನ ಗ್ಯಾರಂಟಿಪ್ಪ, ಏನಾರ ಅಂತಂದ್ರೆ ನಾನ ಜವಾಬ್ದಾರಿ ಆತ, ನಾನು ಜವಾಬ್ದಾರಿ ಮಾಡ್ಕೊಡು. ಯಾಕಂದ್ರೆ ನನಗೆ ನಿದ್ದೆ ಇಲ್ಲದಕ್ಕೆ ಸಾಕಾಗ್ಬಿಟ್ಟು ತೊಗೊಂಬಾರೆ. ಈಗ ಒಂಚೂರು ತೊಗೊಂಡು ಮಕ್ಕೊಂಡ್ರೆ ಒಂದು ತಾಸು ನಿದ್ದೆ ಮಾಡ್ಕೊಂಡು ಆರಾಮ್ ಹಾಕಿನಿ. ತಲೆ ಹಿಡ್ಬಿಟ್ಟೈತೆ, ತಲೆ ನುಸತ್ ಬಿಡತ್ತಿ. ಏನು ಮಾಡ್ಲಿ ಅಂತ ಕಣ್ಣು ನಿದ್ದೆ ಹತ್ತುವಲ್ತು, ತಲೆ ನೋಡ್ಬಿಡುವಲ್ತು, ಎತ್ತಗನ್ಸ ಹೇಳು ನಿನ್ ಪುಣೆ ಬರ್ತಪ್ಪ. ಅಂಥದ್ದು ಏನಾಗಲ್ಲ. ಅಂಥದ್ದಾದ್ರೆ ನನ್ನ ಜವಾಬ್ದಾರಿ ಮರೆಯ, ನನ್ನ ಜವಾಬ್ದಾರಿ ಮ್ಯಾಗ ಕೊಡ್ತಿಲ್ಲಪ್ಪ. ಏನ ನೀವು ಹಿಂಗ ಅಂತೀರಿ ಗೌಡ್ರ? ಒಟ್ಟ ನನಗಂತ ಸಂಬಂಧ ಇಲ್ರಿ. ಹಂಗಾರ ನೀವು ಏನಾರ ನಿಮ್ಮ ಮನೆಗೆ ಅಂತ ಅಲ್ಲ, ನೀವು ನಿಮಗಂತ ಒಯ್ಯಾಕತ್ತೀರಿ ಗೊತ್ತು. ಅಲ್ಲಿ ಏನಾರ ನಿಮ್ಮ ಮನೆಗೆ ಹಂಗೇನಾರಾದ್ರೂ ನೀವ ಹೇಳ್ತಕ್ಕದ್ದು ನನ್ನ ಅಂಗಡಿ ಹೆಸರು ಮಾತ್ರ ಹೇಳಂಗಿಲ್ಲ, ನನ್ನ ಹೆಸರು ಹೇಳಂಗಿಲ್ಲ. ಹಂಗೇನಾರ ನನ್ನ ಹೆಸರು ನಾನಂತೂ ಉಲ್ಟಾ ಪೊಲೀಸ್ ಕಂಪ್ಲೇಂಟ್, ನಾನು ತಗೊಂಡಿಲ್ಲ ನನ್ನ ಹೆಸರು ಹೇಳಕತ್ತಾರ ಬೇಕಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತು ನೋಡ್ರಿ. ಮತ್ತೆ ಇಲ್ಲಾಂದ್ರೆ ನಾನು ಮತ್ತೆ ಬೇರೆ ರೀತಿಲಿ ಹೇಳ್ತಿಲ್ಲ, ಇವರೇ ತಾವು ತಗೊಂಡು ಅವ್ರು ಕೊಲ್ಬೇಕಂತ ತಗೊಂಡ ಹೋಗ್ಯಾರ ಏನಂತ ನಾವು ಉಲ್ಟಾ ನಿಮ್ಮ ಕೇಸ್ ಹಾಕಿ ನೋಡ್ರಿ. ಮತ್ತೆ ನಾನು ಹಂಗೇನಾರ ನಿಮ್ಮ ಮನೆಗೆ ನನ್ನ ಗುಳಿಗೆ ಕೊಟ್ಟು ತಗೊಂಡೇನಾರ ಆತಂದ್ರೆ ಮತ್ತೆ ಅದು ನನ್ನ ಮ್ಯಾಗ ಏನಾರ ಬಂದ್ರೆ ಮಾತ್ರ ಬಿಡತ್ತಲ್ಲ ನೋಡ್ರಿ. ನಾನು ಇಲ್ಲಪ್ಪ, ಇಲ್ಲ ಹಂಗೇನಾರ ಆತಂದ್ರೆ ನೀ ನನ್ನ ಹಿಡ್ಕೊಂಡು ಒದಿ, ನಿನ್ನ ಹೆಸರು ನಿನ್ನ ಅಂಗಡಿ ಹೆಸರು ಏನಾರ ನಾ ಹೇಳಿದ್ನಂದ್ರೆ ಆತಾ. ಆಯ್ತು ಹೇಳ್ರಿ ಗೌರ, ಒಂದು ಪ್ಯಾಕೆಟ್ ತಂದು ಕೊಡ್ತೀನಿ.